ಇವತ್ತು ನಾನು ಕಡುಬನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಕಡುಬನ್ನು ವಿವಿಧ ರೀತಿಯಲ್ಲಿ ಮಾಡ್ತಾರೆ. ನಾನಿವತ್ತು ಒಗ್ಗರಣೆ ಕೊಟ್ಟು ಕಡುಬನ್ನು ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಅಕ್ಕಿನ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು 2 ಲೋಟ ಬೆಳ್ತಿಗೆ ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ಒಂದು 3-4 ಟೈಮು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಒಂದು 5-6 ಗಂಟೆ ಕೂಡ ನೆನೆ ಹಾಕ್ಬೋದು. ನಾನಿಲ್ಲಿ ಹೋಲ್ ನೈಟ್ ನೆನೆ ಹಾಕೋಕ್ಕೆ ಇರ್ತಾಯಿದ್ದೀನಿ, ಬಿಕಾಸ್ ನಾನು ಮಾರ್ನಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವಾಗ ಇದನ್ನು ಒಂದು 8 ಅವರ್ ನೆನೆ ಹಾಕೋಕ್ಕೆ ಇರ್ತೀನಿ ನಾನು. ಇವಾಗ ಮಾರ್ನಿಂಗ್ ಆಗಿದೆ, ನೋಡ್ಬೋದು ಅಕ್ಕಿ ಒಳ್ಳೆ ರೀತಿಯಲ್ಲಿ ನೆಂದಿದೆ. ಈ ರೀತಿ ಇಷ್ಟು ನೆಂದರೆ ಸಾಕಾಗುತ್ತೆ. ಇದನ್ನು ನಾನು ಒಂದು ಸಲ ವಾಶ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ನೆನೆ ಹಾಕಿದ ಎಲ್ಲ ಅಕ್ಕಿನ ಬೆಳ್ತಿಗೆ ಅಕ್ಕಿನ ಹಾಕೋತಾ ಇದ್ದೀವಿ. ಹಾಗೆ ಬೆಳ್ತಿಗೆ ಅಕ್ಕಿ ಜೊತೆ ನೀವು ತೆಂಗಿನ ತುರಿನ ಹಾಕ್ಕೊಂಡ್ರೆ ಕಡುಬು ತುಂಬ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ತುರಿದ ತೆಂಗಿನ ತುರಿನ ಕೂಡ ಹಾಕೋತಾ ಇದ್ದೀನಿ. ಇದರ ಒಳ್ಳೆ ಟೇಸ್ಟ್ ಬರೋದೇ ನಾವಿಲ್ಲಿ ತೆಂಗಿನ ತುರಿ ಹಾಕಿದ ನಂತರ. ಹಾಗಾಗಿ ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳುವಾಗ ತುಂಬ ಗ್ರೈಂಡ್ ಆಗಬೇಕಂತೇನಿಲ್ಲ. ಇದು ಕಡುಬು ಮಾಡೋದ್ರಿಂದ ತರಿಯಾಗಿ ಗ್ರೈಂಡ್ ಆದರೆ ಸಾಕಾಗುತ್ತೆ. ಇವಾಗ ನೋಡ್ಬೋದು ಈ ಥರ ಗ್ರೈಂಡ್ ಆದರೆ ಸಾಕಾಗುತ್ತೆ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಹೇಗೆ ಕೊಡೋದು ಅಂತ ನೋಡುವ. ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಒಂದು 1/2 ಟೇಬಲ್ ಸ್ಪೂನು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಹೊಡಿಬೇಕು ಸಾಸಿವೆ. ಇದು ಚೆನ್ನಾಗಿ ಹೊಡೆದ ನಂತರ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಲಿ. ನಂತರ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಬ್ಯಾಡಗಿ ಮೆಣಸನ್ನು ಹಾಕೋತಾ ಇದ್ದೀನಿ. ಇದೆಲ್ಲ ಫ್ರೇಗ್ರೆನ್ಸ್ ನಾವು ಕಡುಬು ಮಾಡುವಾಗ ಬಂದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಆವಾಗಲೇ ಗ್ರೈಂಡ್ ಮಾಡ್ಕೊಂಡಂಥ ಬ್ಯಾಟರನ್ನು ಹಾಕೋತಾ ಇದ್ದೀನಿ. ಇವಾಗ ಬ್ಯಾಟರ್ ಸ್ವಲ್ಪ ನೀರಾಗಿದೆ. ಇದನ್ನು ನಾನು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಉಪ್ಪನ್ನು ನೀವು ಮತ್ತೆ ಹಾಕ್ಕೊಳ್ಳಿಕ್ಕಾಗಲ್ಲ, ಹಾಗಾಗಿ ಅಂದಾಜಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ಅಂತ ಆದರೆ ಮತ್ತೆ ಹಾಕ್ಕೊಳ್ಳಿ, ಇವಾಗಲೇ ಹಾಕ್ಕೊಳ್ಳಿ. ನಂತರ ಇದನ್ನು ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಚೆನ್ನಾಗಿ ಈ ಥರ ಮಾಡ್ತಾ ಇರಬೇಕು. ನೀವು ಸೌಟನ್ನು ಹಾಕೋತಾ ಇರಬೇಕು. ಹಾಗೆ ಒಮ್ಮೆ ಬಿಡಬಾರ್ದು. ಹಾಗೆ ಬಿಟ್ಟರೆ ಅದು ತಳ ಹಿಡಿಯುತ್ತೆ. ಹಾಗಾಗಿ ಆ ಥರ ಮಾಡಿ ಇವಾಗ ರೆಡಿಯಾಗಿದೆ ಕಡುಬಿಗೆ. ಈ ಥರ ಆದರೆ ಸಾಕು, ನೀರೆಲ್ಲ ಡ್ರೈ ಆಗಬೇಕು. ಇಷ್ಟಾದರೆ ಸಾಕು, ಯಾಕಂದರೆ ಮತ್ತೆ ನಾವು ಮತ್ತೆ ಬೇಯಿಸ್ತೀವಿ. ಹಾಗಾಗಿ ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾನು ಉಂಡೆ ಮಾಡ್ತಾಯಿದ್ದೀನಿ. ಹೀಗೆ ಮಾಡುವಾಗ ನೀವು ಸ್ವಲ್ಪ ಕೈಗೆ ನೀರನ್ನು ಹಾಕ್ಕೊಂಡು ಮಾಡಿ. ಬಿಸಿ ಇದ್ದರೂ ಗೊತ್ತಾಗಲ್ಲ ಮತ್ತು ಕೈಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಎಲ್ಲನೂ ನಾನು ಇವಾಗ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆನ ತಗೊಂಡಿದ್ದೀನಿ. ಈ ಥರ ಹೋಲಿರುವ ಪಾತ್ರೆ, ನಿಮ್ಮ ಕಡುಬು ಮಾಡಲಿಕ್ಕೆ ಅಂತಲೇ ಪಾತ್ರೆ ಸಿಗುತ್ತೆ, ಆ ಥರ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿವಾಗ ಇದನ್ನು ಎಲ್ಲ ಈ ಥರ ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ತುಂಬ ಟೈಮ್ ಬೇಕು ಅಂತ ಇಲ್ಲ ಬೇಯಲಿಕ್ಕೆ, ಯಾಕಂದರೆ ಆಲ್ಮೋಸ್ಟ್ ನಾವು ಆವಾಗಲೇ ಬ್ಯಾಟರನ್ನು ಬೇಯಿಸ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ನಾನಿಲ್ಲಿ ಎಲ್ಲ ಕಡುಬನ್ನು ಇವಾಗ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು ಮೇಲಕ್ಕೆ ಒಂದು ಪ್ಲೇಟನ್ನು ಮುಚ್ಕೊಂಡು ಒಂದು 10-15 ನಿಮಿಷ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ. ತುಂಬ ಟೈಮ್ ಬೇಕು ಅಂತ ಇಲ್ಲ ಬೇಯಲಿಕ್ಕೆ, ಹಾಗಾಗಿ ಒಂದು 10-15 ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ಕಡುಬು ರೆಡಿಯಾಗಿದೆ. ಈ ಥರ ಬೆಂದರೆ ಸಾಕಾಗುತ್ತೆ. ನೀವು ಒಂದು ಸಲ ಮುಟ್ಟಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಬೆಂದಿದ ಇಲ್ವಾ ಅಂತ. ಈ ಥರ ಬೆಂದರೆ ಸಾಕಾಗುತ್ತೆ. ಇದು ನಿಮಗೆ ಕೋಳಿ ಸಾರು, ಮೀನು ಸಾರು, ಚಟ್ನಿ ಜೊತೆನೂ ಒಳ್ಳೆ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ ನೋಡಿ.